ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ತುಂಬು ಗರ್ಭಿಣಿಯಾದ ಸಾವಿತ್ರಿಗೆ ಈಗ ತುಂಬಾ ಹಶುವಾಗ್ತಾ ಇತ್ತು ಮತ್ತು ತುಂಬಾ ನೋವು ಕೂಡ ಶುರುವಾಗಿತ್ತು. ಅವಳು ನಡುಗುತ್ತಾ ಅಡಿಗೆ ಮನೆಗೆ ಹೋಗ್ತಾಳೆ, ಏನಾದರೂ ತಿನ್ನೋಣ ಅಂತ. ಆದ್ರೆ ಅಡಿಗೆ ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಸಾವಿತ್ರಿ ಏನು ತಿನ್ನಬಾರ್ದು ಅಂತ ಹೇಳಿ. ಸಾವಿತ್ರಿಯ ಹೊಟ್ಟೆ ಒಳಗಿದ್ದ ಮಗು ಹಸಿವಿನಿಂದ ಒದ್ದಾಡುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು ಅವಳಿಗೆ. ಸಾವಿತ್ರಿಗೆ ಏನು ಮಾಡಬೇಕೋ ಅರ್ಥವಾಗ್ಲಿಲ್ಲ. ಸಾವಿತ್ರಿ ಈಗ ಬಾಗಿಲ ಬಳಿ ನೋಡ್ತಾಳೆ. ಮನೆಯ ಹೊರಗೆ 2 ನಾಯಿಗಳು ಊಟವನ್ನು ತಿಂತಾ ಇದ್ವು. ನಾಯಿಗಳ ಮುಂದೆ ಕೆಲವೊಂದು ರೊಟ್ಟಿಗಳು ಬಿದ್ದಿದ್ವು. ಸಾವಿತ್ರಿ ಈಗ ನಿಧಾನವಾಗಿ ಆ ನಾಯಿಗಳ ಬಳಿ ಬಂದು ನಾಯಿಗಳ ಮುಂದೆ ಬಿದ್ದಿದ್ದ ಆ ರೊಟ್ಟಿಗಳನ್ನು ತೆಗೆದುಕೊಂಡು ಬೇಗ ಬೇಗ ತಿನ್ನಲು ಶುರು ಮಾಡ್ತಾಳೆ. ನಾಯಿಗಳು ಸಾವಿತ್ರಿಯನ್ನು ನೋಡಿ ಜೋರಾಗಿ ಬೊಗಳಲು ಶುರು ಮಾಡ್ತವೆ. ನಾಯಿ ಬೊಗಳುತ್ತಾ ಇರುವುದನ್ನು ಕೇಳಿ ಸುಮಾ ತಕ್ಷಣ ಹೊರಗೆ ಓಡಿ ಬರ್ತಾಳೆ. ಅವಳ ಮುಖದ ಮೇಲೆ ದ್ವೇಷದಿಂದ ಕೂಡಿದ ಒಂದು ನಗು ಇತ್ತು. ಸುಮಾ ತಕ್ಷಣ ಆ 2 ನಾಯಿಗಳನ್ನು ಬಿಟ್ಬಿಡ್ತಾಳೆ. ನಾಯಿಗಳು ಸಾವಿತ್ರಿಯ ಮೇಲೆ ದಾಳಿ ಮಾಡಲು ಮುಂದಾದಾಗ ಭಯದಿಂದ ಸಾವಿತ್ರಿ ಆ ಬೀದಿಗಳಲ್ಲಿ ಓಡ್ತಾ ಇದ್ಲು. ಅವಳು ಬೇಗ ಬೇಗ ಓಡಲು ಪ್ರಯತ್ನ ಪಡ್ತಾ ಇದ್ಲು. ಆ ನಾಯಿಗಳು ಅವಳ ಹಿಂದೆ ಜೋರಾಗಿ ಕಿರುಚುತ್ತಾ ಓಡ್ತಾ ಇದ್ವು. ಸಾವಿತ್ರಿಗೆ ಈಗ ಬ್ಲೀಡಿಂಗ್ ಕೂಡ ಶುರುವಾಗ್ಬಿಟ್ಟಿತ್ತು. ಅವಳಿಂದ ಓಡಲು ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಅವಳು ಹಿಂದೆ ತಿರುಗಿ ನೋಡದೆ ತನ್ನ ಮಗುವನ್ನು ಉಳಿಸಿಕೊಳ್ಳಲು ಮುಂದೆ ಓಡ್ತಾನೆ ಇದ್ಲು. ಮಧ್ಯಾಹ್ನ ಸುಡು ಬಿಸಿಲಿನಲ್ಲಿ ರಮೇಶ್ ಸುಸ್ತಾಗಿ ಆಟೋ ಓಡಿಸುತ್ತಾ ಮನೆಗೆ ಬಂದ. ಅವನ ಮುಖದ ಮೇಲೆ ಸುಸ್ತು ಮತ್ತು ದಿನಪೂರ್ತಿ ಪಟ್ಟ ಕಷ್ಟ ಎದ್ದು ಕಾಣಿಸ್ತಾ ಇತ್ತು. ಮನೆಯ ಬಳಿ ಗಾಡಿಯನ್ನು ನಿಲ್ಲಿಸಿ ಮನೆ ಒಳಗೆ ಬಂದ ರಮೇಶ್. ಸಾವಿತ್ರಿ, ನೀನು ಎಲ್ಲಿದೀಯಾ? ಬೇಗ ನನಗಾಗಿ ತಣ್ಣನೆಯ ನೀರು ತೆಗೆದುಕೊಂಡು ಬಾ. ಯಾವಾಗ ನೋಡಿದ್ರು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿರ್ತೀಯಾ ಅಂತ ಹೇಳಿದಾಗ ಅಡಿಗೆ ಮನೆಯಿಂದ ಸಾವಿತ್ರಿ ತಣ್ಣನೆಯ ನೀರನ್ನು ತೆಗೆದುಕೊಂಡು ಓಡಿ ಬರ್ತಾಳೆ. ರಮೇಶ್ ಬೇಗ ಬೇಗ ನೀರನ್ನು ಕುಡಿಯುತ್ತಾ, ಬೇಗ ಬೇಗ ನನಗೆ ಊಟವನ್ನು ಕೊಡು, ನಾನು ಮತ್ತೆ ಹೊರಗೆ ಹೋಗ್ಬೇಕು ಅಂತ ಹೇಳಿದಾಗ ಸಾವಿತ್ರಿ ಎಷ್ಟೋ ಪ್ರೀತಿಯಿಂದ ತನ್ನ ಗಂಡನಿಗೆ ಊಟವನ್ನು ಬಡಿಸ್ತಾಳೆ. ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ತಾ ಇದ್ಲು. ಸಾವಿತ್ರಿಗೆ ತನ್ನ ಗಂಡ ರಮೇಶ್ ಅಂದ್ರೆ ತುಂಬಾ ಹೆಚ್ಚು ಪ್ರೀತಿ. ಊಟವಾದ ನಂತರ ತನ್ನ ರಿಕ್ಷಾ ತೆಗೆದುಕೊಂಡು ಹೊರಗಡೆ ಹೊರಟೋಗ್ತಾನೆ ರಮೇಶ್. ರಮೇಶ್ ಮತ್ತು ಸಾವಿತ್ರಿಯ ಮದುವೆಯಾಗಿ 5 ವರ್ಷಗಳು ಕಳೆದು ಹೋಗಿತ್ತು. ಆದ್ರೆ ಅವರಿಗಿನ್ನೂ ಮಕ್ಕಳಾಗಿರ್ಲಿಲ್ಲ. ಆಟೋ ಓಡಿಸಿಕೊಂಡು ಅವನು ಹೇಗೋ ತನ್ನ ಸಂಸಾರವನ್ನು ನಡೆಸ್ತಾ ಇದ್ದ. ರಮೇಶ್ ಯಾವಾಗಲೂ ಕೋಪದಿಂದ ಸಿಡಿ ಸಿಡಿ ಅನ್ನುವ ಸ್ವಭಾವದವನು. ಆದರೆ ಸಾವಿತ್ರಿ ಮಾತ್ರ ತುಂಬಾ ಒಳ್ಳೆಯ ಶಾಂತ ಸ್ವಭಾವದ ಗೃಹಿಣಿಯಾಗಿದ್ಲು. ಗಂಡ ಕೆಲಸದ ಮೇಲೆ ಹೋದ ನಂತರ ಸಾವಿತ್ರಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಅವಳಿಗೆ ತುಂಬಾ ತಲೆ ಸುತ್ತು ಬಂದಿತ್ತು. ತುಂಬಾ ದಿನಗಳಿಂದ ಸಾವಿತ್ರಿಗೆ ಇದೇ ರೀತಿನೇ ಆಗ್ತಾ ಇತ್ತು. ಈಗ ಸಾವಿತ್ರಿ ಹತ್ತಿರದಲ್ಲೇ ಇರುವ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾಳೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಟೆಸ್ಟ್ ಮಾಡಿ ಮುಗುಳ್ನಗೆಯಿಂದ ಹೇಳ್ತಾರೆ, ಕಂಗ್ರಾಚ್ಯುಲೇಷನ್ಸ್ ಸಾವಿತ್ರಿ, ನೀನು ತಾಯಿ ಆಗ್ತಾ ಇದೀಯಾ. ಇದನ್ನು ಕೇಳಿದ ತಕ್ಷಣ ಸಾವಿತ್ರಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅವಳ ಮನಸ್ಸಿಗೆ ಎಷ್ಟೋ ಸಂತೋಷವಾಗ್ತಾ ಇತ್ತು. ಅವಳ ಮನಸ್ಸಿನಲ್ಲಿ ಮಗುವಿನ ಆಸೆಯೊಂದು ಚಿಗುರೊಡೆದಿತ್ತು. ತುಂಬಾ ಸಂತೋಷದಿಂದ ಮನೆಗೆ ವಾಪಸ್ ಬರ್ತಾಳೆ ಸಾವಿತ್ರಿ. ದಾರಿಯುದ್ದಕ್ಕೂ ಅವಳು ಯೋಚಿಸ್ತಾ ಇದ್ಲು, ಈ ಸಿಹಿ ಸುದ್ದಿಯನ್ನು ನನ್ನ ಗಂಡನಿಗೆ ತಿಳಿಸಿದಾಗ ಅವರಿಗೂ ಕೂಡ ಎಷ್ಟೊಂದು ಸಂತೋಷವಾಗಬಹುದು. ನಾವಿಬ್ಬರು ಎಷ್ಟೋ ವರ್ಷದಿಂದ ಮಗುವಿಗಾಗಿ ಕಾಯ್ತಾ ಇದ್ವು ಅಂತ ಅಂದುಕೊಳ್ತಾಳೆ. ರಮೇಶ್ ಆಟೋವನ್ನು ಓಡಿಸುವಾಗ ದಾರಿ ಮಧ್ಯದಲ್ಲಿ ಒಬ್ಬ ಹುಡುಗಿ ಆಟೋ ನಿಲ್ಲಿಸ್ತಾಳೆ. ಆ ಹುಡುಗಿಯನ್ನು ನೋಡಿದ ತಕ್ಷಣ ಅವನು ಶಾಕ್ ಆಗ್ಬಿಡ್ತಾನೆ. ಆ ಹುಡುಗಿ ತುಂಬಾ ಸುಂದರವಾಗಿದ್ಲು. ನೋಡಲು ಬೆಳ್ಳಗೆ, ಸಣ್ಣಗೆ ಕೂದಲನ್ನು ಬಿಟ್ಟುಕೊಂಡು ಬಿಳಿ ಸೀರೆಯನ್ನು ಉಟ್ಕೊಂಡು ಮೊದಲ ನೋಟದಲ್ಲಿಯೇ ರಮೇಶ್ ಅವಳಿಗೆ ಮನಸ್ಸೋತಿದ್ದ. ಆಕೆ ಕೇಳ್ತಾ ಇದ್ಲು, ನನ್ನನ್ನು ಸ್ವಲ್ಪ ಮುಂದೆ ಪಾರ್ಕ್ ಬಳಿ ಡ್ರಾಪ್ ಮಾಡ್ತೀರಾ? ಆದ್ರೆ ನಿಮಗೆ ಕೊಡಲು ಈಗ ಸದ್ಯಕ್ಕೆ ನನ್ನ ಬಳಿ ದುಡ್ಡಿಲ್ಲ. ನಂತರ ನಾನು ನಿಮ್ಮ ದುಡ್ಡನ್ನು ಖಂಡಿತ ವಾಪಸ್ ಕೊಡ್ತೀನಿ. ನಾನು ಈಗ ತುಂಬಾ ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ಹೇಳಿದಾಗ ರಮೇಶ್ ಎಷ್ಟೋ ಶಾಂತವಾಗಿ, ಪರವಾಗಿಲ್ಲ ಮೇಡಮ್, ನೀವು ನನ್ನ ಗಾಡಿಯಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಇಳಿಯುವ ಜಾಗ ಬಂದಾಗ ಅವಳು ಹೇಳ್ತಾಳೆ, ನಿಮ್ಮ ನಂಬರನ್ನು ನನಗೆ ಕೊಡಿ, ನನ್ನ ಬಳಿ ದುಡ್ಡಿದ್ದಾಗ ನಾನು ನಿಮಗೆ ಫೋನ್ ಮಾಡ್ತೀನಿ. ರಮೇಶ್ ತಕ್ಷಣ ತನ್ನ ನಂಬರನ್ನು ಆಕೆಗೆ ಕೊಡ್ತಾನೆ. ಅವಳು ಮುಗುಳ್ನಾಗುತ್ತಾ ಅಲ್ಲಿಂದ ಹೊರಟು ಹೋದ್ಲು. ಆದರೆ ರಮೇಶ್ ಮಾತ್ರ ಅವಳನ್ನೇ ನೋಡುತ್ತಾ ಅವಳ ಬಗ್ಗೆನೇ ಯೋಚಿಸುತ್ತಾ ನಿಂತ್ಕೋಬಿಟ್ಟಿದ್ದ. ರಮೇಶ್ ಪೂರ್ತಿ ದಿನ ಆಕೆಯ ಬಗ್ಗೆ ಯೋಚಿಸುತ್ತಲೇ ಕಾಲವನ್ನು ಕಳೀತಾ ಇದ್ದ. ಮನೆಗೆ ಹೋದ ನಂತರವೂ ಅವನು ಆ ಹುಡುಗಿಯ ಬಗ್ಗೆನೇ ಯೋಚಿಸ್ತಾ ಇದ್ದ.
ಆಗಲೇ ಸಾವಿತ್ರಿ ಅವನ ಬಳಿ ಬಂದು ತುಂಬಾ ಸಂತೋಷದಿಂದ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಹೇಳ್ತಾಳೆ, ರಮೇಶ್, ನೀವು ತಂದೆಯಾಗ್ತಾ ಇದ್ದೀರಾ. ನಮ್ಮ ಮನೆಯಲ್ಲಿ ತುಂಬಾ ಬೇಗ ನಮ್ಮ ಕನಸಿನ ಒಂದು ಮಗು ಬರುತ್ತೆ. ನಮ್ಮ ಪ್ರಾರ್ಥನೆಯನ್ನು ಆ ದೇವರು ಕೇಳಿದ್ದಾರೆ ಅಂತ ಹೇಳ್ತಾಳೆ. ಆದರೆ ಈ ಮಾತುಗಳನ್ನು ಕೇಳಿ ರಮೇಶ್ನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷನೇ ಇರಲಿಲ್ಲ. ಅವನು ಸೈಲೆಂಟ್ ಆಗಿ ತಲೆ ಆಡಿಸ್ತಾನೆ ಅಷ್ಟೇ. ಈಗ ಅವನ ಮನಸ್ಸಿನಲ್ಲಿ ಕೇವಲ ಆ ಹುಡುಗಿ ತುಂಬಿಕೊಂಡಿದ್ಲು. ಸಾವಿತ್ರಿ ಗಂಡನ ಮುಖದಲ್ಲಿ ಯಾವುದೇ ಸಂತೋಷ ಇಲ್ಲದಿರುವುದನ್ನು ನೋಡ್ತಾಳೆ. ಅವಳಿಗೆ ಈಗ ತುಂಬಾ ಬೇಸರವಾಗುತ್ತೆ. ಮಾರನೆಯ ದಿನ ಬೆಳಿಗ್ಗೆ ರಮೇಶ್ನ ಮೊಬೈಲ್ ರಿಂಗ್ ಆಗಿತ್ತು. ಅವನು ಮೊದಲ ರಿಂಗಿಗೆ ಫೋನ್ ಅಟೆಂಡ್ ಮಾಡ್ತಾನೆ. ಬಹುಶಃ ಅವಳೇ ಇರಬೇಕು ಅಂತ. ಹಲೋ ಅನ್ನುವಷ್ಟರಲ್ಲೇ ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ಹಲೋ ರಮೇಶ್, ನಾನು ಪಾರ್ಕಿಗೆ ಹೋಗ್ತಾ ಇದ್ದೀನಿ, ನೀವು ಅಲ್ಲಿಗೆ ಬರ್ತೀರಾ ಅಂತ ಹೇಳ್ತಾಳೆ. ರಮೇಶ್ ಏನು ಯೋಚಿಸದೆ ತಕ್ಷಣ ಆಯ್ತು, ನಾನು ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಅವನು ಈಗ ಬೇಗ ಬೇಗ ರೆಡಿಯಾಗಿ ತಿಂಡಿ ಕೂಡ ತಿನ್ನದೆ ಪಾರ್ಕಿಗೆ ಹೋಗಿದ್ದ. ಅವನು ಈಗ ತುಂಬಾ ಸಂತೋಷವಾಗಿದ್ದ. ಆ ಹುಡುಗಿ ಪಾರ್ಕಿನ ಮುಂದೆ ನಿಂತುಕೊಂಡು ಅವನಿಗಾಗಿ ಕಾಯ್ತಾ ಇದ್ಲು. ಅವಳು ರಮೇಶ್ಗೆ ದುಡ್ಡನ್ನು ಕೊಡಲು ಮುಂದಾದಾಗ ರಮೇಶ್ ಆ ದುಡ್ಡನ್ನು ತೆಗೆದುಕೊಳ್ಳಲು ಹಿಂದೇಟು ಹಾಕ್ತಾನೆ. ಬೇಡ, ಈ ದುಡ್ಡನ್ನು ನಿಮ್ಮ ಬಳಿಯೇ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅವರಿಬ್ಬರು ಈಗ ಮಾತನಾಡುತ್ತಾ ಪಾರ್ಕಿನ ಒಳಗೆ ಹೋಗಿ ಓಡಾಡ್ತಾ ಇದ್ರು. ರಮೇಶ್ ಆ ಹುಡುಗಿಯ ಮಾತಿನಲ್ಲೇ, ಅವಳ ಸೌಂದರ್ಯದಲ್ಲೇ ಮುಳುಗಿ ಹೋಗಿದ್ದ. ಸಾವಿತ್ರಿ ಈಗ ತಾಯಿಯಾಗ್ತಾ ಇದ್ಲು. ಆದ್ರೆ ಸಾವಿತ್ರಿಗಾಗಿ ರಮೇಶ್ ಬಳಿ ಸಮಯವಿರ್ಲಿಲ್ಲ. ಅವಳ ಮೇಲೆ ಪ್ರೀತಿಯೂ ಇರಲಿಲ್ಲ. ದಿನಗಳು ಇದೇ ರೀತಿ ಕಳೀತಾ ಇದ್ವು. ಈಗ ಸಾವಿತ್ರಿಗೆ 5 ತಿಂಗಳಾಗಿತ್ತು. ಈಗ ಸಾವಿತ್ರಿ ತೀರ್ಮಾನ ಮಾಡಿಕೊಂಡಿದ್ಲು, ಈ ದಿನ ನಾನು ಅವರ ಜೊತೆ ಮನಬಿಚ್ಚಿ ಮಾತನಾಡಲೇಬೇಕು ಅಂತ. ರಮೇಶ್ ಮನೆಗೆ ಬಂದಾಗ ಸಾವಿತ್ರಿ ತನ್ನ ಗಂಡನ ಬಳಿ ಕುಳಿತುಕೊಂಡು ತುಂಬಾ ಪ್ರೀತಿಯಿಂದ ಮಾತನಾಡಿಸ್ತಾಳೆ. ರಮೇಶ್, ಇಷ್ಟಕ್ಕೂ ನಿಮಗೆ ಏನಾಗಿದೆ? ನೀವು ಯಾವಾಗಿನಿಂದಲೋ ಎದುರು ನೋಡುತ್ತಿದ್ದ ನಿಮ್ಮ ಮಗು ಬರ್ತಾ ಇದೆ. ನಿಮಗೆ ಸ್ವಲ್ಪ ಕೂಡ ಖುಷಿ ಇಲ್ವಾ? ನನಗೆ ಈಗ 5 ತಿಂಗಳು ತುಂಬಿದೆ. ನಾನು ನಾಳೆ ಆಸ್ಪತ್ರೆಗೆ ಹೋಗ್ಬೇಕು. ನೀವು ಕೂಡ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ರಮೇಶ್ ಬೇಸರವಾಗಿ ಹೇಳ್ತಾನೆ, ನನಗೆ ತುಂಬಾ ಕೆಲಸವಿದೆ, ಟೈಮ್ ಇಲ್ಲ, ನನ್ನಿಂದ ಬರಲು ಆಗೋದಿಲ್ಲ ಅಂತ. ಸರಿ ಆಯ್ತು, ನೀವು ನನಗೆ ಸ್ವಲ್ಪ ದುಡ್ಡನ್ನು ಕೊಡಿ, ಆಸ್ಪತ್ರೆಗೆ ಹೋಗಲು ಮತ್ತು ಮನೆಗೆ ದಿನಸಿ ಸಾಮಾನುಗಳನ್ನು ತರಲು. ಈ ಮಾತು ಕೇಳಿದ ತಕ್ಷಣ ರಮೇಶ್ ಕೋಪವಾಗಿ ಕೂಗಾಡ್ತಾನೆ, ನೀನು ಯಾವಾಗಲೂ ದುಡ್ಡು ದುಡ್ಡು ಅಂತ ಇರ್ತೀಯ. ನಾನು ಯಾರ ತಲೆ ಒಡೆದು ದುಡ್ಡನ್ನು ಸಂಪಾದನೆ ಮಾಡೋದಿಲ್ಲ. ನಾನು ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡ್ತೀನಿ. ಆದ್ರೆ ನಿನ್ನ ಖರ್ಚುಗಳು ಮಾತ್ರ ಬೆಳೀತಾನೆ ಇರ್ತವೆ. ಯಾವಾಗ ನೋಡಿದ್ರು ಇದು ಬೇಕು ಅದು ಬೇಕು ಅಂತ ದುಡ್ಡು ಕೇಳ್ತಾನೆ ಇರ್ತೀಯ ಅಂತ ಹೇಳ್ತಾನೆ. ಸಾವಿತ್ರಿ ಶಾಕ್ ಆಗಿ ಹಾಗೆಯೇ ನಿಂತ್ಕೊಂಡಿದ್ಲು. ಅವಳ ಕಣ್ಣು ತುಂಬಿ ಬಂದಿತ್ತು. ಸಾವಿತ್ರಿ ಅಳ್ತಾ ಇದ್ರು. ರಮೇಶ್ ಅಲ್ಲಿಂದ ಹೊರಗೆ ಹೊರಟು ಹೋಗ್ತಾನೆ. ಸಾವಿತ್ರಿ ಮಾತ್ರ ಅಲ್ಲೇ ನಿಂತು ಅಳ್ತಾನೆ ಇದ್ಲು. ಅವಳ ಮನಸ್ಸಿನಲ್ಲಿ ಈಗ ಪದೇ ಪದೇ ಒಂದೇ ಪ್ರಶ್ನೆ ಬರ್ತಾ ಇತ್ತು, ನನ್ನ ಗಂಡನಿಗೆ ಏನಾಯ್ತು? ಈ ಮಗು ಅವರಿಗೆ ಇಷ್ಟ ಇಲ್ವಾ ಅಂತ. ಸಾಯಂಕಾಲ ರಮೇಶ್ ಮನೆಗೆ ವಾಪಸ್ ಬಂದಾಗ ಗಂಡನನ್ನು ನೋಡಿ ಸಾವಿತ್ರಿಯೇ ನಿಂತ ನೆಲವೇ ಕುಸಿದಂತಾಯ್ತು. ರಮೇಶ್ನ ಜೊತೆ ಮದುಮಗಳ ಬಟ್ಟೆಯಲ್ಲಿ ಆ ಹುಡುಗಿ ನಿಂತ್ಕೊಂಡಿದ್ಲು. ಅವಳ ಮುಖದಲ್ಲಿ ಎಷ್ಟೋ ಸಂತೋಷವಿತ್ತು. ಇದನ್ನು ನೋಡಿ ಸಾವಿತ್ರಿ ಶಾಕ್ ಆಗ್ಬಿಟ್ಟಿದ್ಲು. ಅವಳು ನಡುಗುತ್ತಲೇ ಕೇಳ್ತಾಳೆ, ರಮೇಶ್, ಇವಳು ಯಾರು? ರಮೇಶ್ ತುಂಬಾ ಕಠೋರವಾಗಿ, ಇವಳು ನನ್ನ 2ನೆಯ ಹೆಂಡತಿ ಸುಮಾ ಅಂತ. ನಾನು ಇವಳನ್ನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ. ಇವಳು ಈ ದಿನದಿಂದ ಇದೇ ಮನೆಯಲ್ಲಿ ಇರ್ತಾಳೆ, ನನ್ನ ಪ್ರೀತಿಯ ಹೆಂಡತಿಯಾಗಿ. ನೀನು ಇವಳ ಎಲ್ಲ ಮಾತುಗಳನ್ನು ಕೇಳಲೇಬೇಕು. ಇವಳ ಎಲ್ಲ ಕೆಲಸವನ್ನು ನೀನೇ ಮಾಡಬೇಕು ಅಂತ ಹೇಳುತ್ತಾ ಅವನು ಸುಮಾಳ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಸಾವಿತ್ರಿ ಶಾಕ್ನಿಂದ ಬಾಗಿಲ ಬಳಿ ಕಣ್ಣೀರು ಹಾಕುತ್ತಾ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ಲು. ಅವಳಿಗೆ ಅರ್ಥನೇ ಆಗ್ಲಿಲ್ಲ, ಇದೆಲ್ಲವೂ ಯಾಕೆ ಹೀಗಾಯ್ತು ಅಂತ. ರಮೇಶ್ ಸಾವಿತ್ರಿಯ ಜೊತೆ ಮತ್ತು ಹುಟ್ಟುವ ಮಗುವಿನ ಜೊತೆ ತುಂಬಾ ದೊಡ್ಡ ದ್ರೋಹವನ್ನು ಮಾಡಿಬಿಟ್ಟಿದ್ದ. ಸುಮಾ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಸಾವಿತ್ರಿಯ ನೆಮ್ಮದಿ ಮತ್ತು ಗೌರವ ಎಲ್ಲವೂ ಮನ್ಪಾಲಾಯಿತು. ಸುಮಾಳ ನಡವಳಿಕೆ ಮತ್ತು ಅವಳು ಮಾತನಾಡುವ ವಿಧಾನ ಸಾವಿತ್ರಿಯನ್ನು ತುಂಬಾ ದುಃಖಕ್ಕೆ ತಳ್ತಾಯಿತು. ಸುಮಾ ಪ್ರತಿ ಬಾರಿಯೂ ಸಾವಿತ್ರಿಯ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ಲು. ಯಾವಾಗಲೂ ಸಾವಿತ್ರಿಯ ಮೇಲೆ ಕೂಗಾಡ್ತಾ ಇದ್ಲು. ಗರ್ಭಿಣಿ ಅಂತ ಕೂಡ ನೋಡದೆ ಮನೆಯ ಎಲ್ಲ ಕೆಲಸವನ್ನು ಸಾವಿತ್ರಿಯ ಕೈಯಿಂದಾನೇ ಮಾಡಿಸ್ತಾ ಇದ್ಲು. ಗರ್ಭಿಣಿಯಾದ ಸಾವಿತ್ರಿಗೆ ತುಂಬಾ ಸಮಯ ಕೆಲಸ ಮಾಡಲಾಗ್ತಾ ಇರಲಿಲ್ಲ. ದಿನದಿಂದ ದಿನಕ್ಕೆ ಅವಳ ಕಷ್ಟಗಳು ಇನ್ನೂ ಹೆಚ್ಚಾಗ್ತಾ ಇದ್ವು. ರಮೇಶ್ಗೆ ಏನಾದರೂ ಹೇಳಲು ಪ್ರಯತ್ನ ಪಟ್ರೆ ಅವನು ಕೋಪದಿಂದ ಕೂಗಾಡ್ತಾ ಇದ್ದ.
ನನ್ನ ಸುಮಾ ಬಗ್ಗೆ ಒಂದೇ ಒಂದು ಮಾತು ಕೂಡ ನೀನು ಮಾತನಾಡಬಾರ್ದು. ಅವಳು ಈ ಮನೆಯ ಯಜಮಾನಿ. ಅವಳು ಹೇಳಿದಂತೆ ನೀನು ಕೇಳಬೇಕು. ಇದೇ ನಿನಗೂ ಮತ್ತು ನಿನ್ನ ಮಗುವಿಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದ. ಗಂಡನ ಈ ಮಾತುಗಳು ಅವಳ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ಸಾವಿತ್ರಿಗೆ ಪದೇ ಪದೇ ಅನ್ನಿಸ್ತಾ ಇತ್ತು, ನಾನು ಈ ಮನೆಗೆ ಬೇಡವಾಗಿದ್ದೀನಿ. ಈ ಮನೆಯಲ್ಲಿ ನನಗೆ ಯಾವುದೇ ಮರ್ಯಾದೆ ಇಲ್ಲ. ಈ ಮನೆಗೆ ಮತ್ತು ನನ್ನ ಗಂಡನಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ. ಸಮಯ ಇದೇ ರೀತಿ ತುಂಬಾ ಕಷ್ಟವಾಗಿ ಕಳೀತಾ ಇತ್ತು. ಈಗ ಸಾವಿತ್ರಿಗೆ 9ನೇ ತಿಂಗಳು ನಡೀತಾ ಇತ್ತು. ಸಾವಿತ್ರಿಯಿಂದ ನಡೆಯಲು ಸಹ ಆಗ್ತಾ ಇರಲಿಲ್ಲ. ಆದರೂ ಮನೆಯ ಎಲ್ಲ ಕೆಲಸವನ್ನು ಸಾವಿತ್ರಿಯೇ ಮಾಡಬೇಕಾಗಿತ್ತು. ಕೆಲಸಗಳಿಂದ ಅವಳಿಗೆ ಸ್ವಲ್ಪ ಕೂಡ ವಿಶ್ರಾಂತಿ ಎನ್ನುವುದೇ ಇರ್ತಾ ಇರಲಿಲ್ಲ. ಆ ದಿನ ಬೆಳಿಗ್ಗೆ ಸಾವಿತ್ರಿ ಎದ್ದಾಗ ಅವಳಿಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇತ್ತು. ಮೈಕೈ ಎಲ್ಲ ತುಂಬಾ ನೋವ್ತಾ ಇತ್ತು. ಅವಳು 2 ದಿನದಿಂದ ಏನೂ ತಿಂದೇ ಇರಲಿಲ್ಲ. ಸಾವಿತ್ರಿ ಈಗ ನಿಧಾನವಾಗಿ ಎದ್ದು ಅಡಿಗೆ ಮನೆಗೆ ಹೋಗ್ತಾಳೆ. ಆಗಲೇ ಸುಮಾ ಜೋರಾಗಿ ಕೂಗುತ್ತಾ ಹೇಳ್ತಾ ಇದ್ಲು, ನೀನು ಅಡಿಗೆ ಮನೆಯೊಳಗೆ ಕಾಲಿಡಬೇಡ. ಮೊದಲು ನನ್ನ ಬಟ್ಟೆಗಳನ್ನು ಒಗಿ. ನಾನು ಸಾಯಂಕಾಲ ರಮೇಶ್ ಜೊತೆ ಸಿನಿಮಾಗೆ ಹೋಗ್ಬೇಕು. ಆಗ ಸಾವಿತ್ರಿ ನಡುಗುತ್ತಲೇ ಹೇಳ್ತಾಳೆ, ನನ್ನಿಂದ ಬಟ್ಟೆ ಒಗೆಯಲು ಸಾಧ್ಯವಿಲ್ಲ. ನನಗೆ ತುಂಬಾ ಜಾಸ್ತಿ ಜ್ವರ ಬರ್ತಾ ಇದೆ. ತಲೆ ಕೂಡ ಸುತ್ತಾ ಇದೆ. 2 ದಿನದಿಂದ ನಾನು ಏನನ್ನು ತಿಂದೇ ಇಲ್ಲ ಅಂತ ಹೇಳಿದಾಗ ಸುಮಾ ಕೋಪದಲ್ಲಿ ಜೋರಾಗಿ ಕೂಗಾಡುತ್ತಾ, ಏನು ನಿನಗೆ ಹಶ್ವಾಗ್ತಾ ಇದೆಯಾ? ಹಾಗಿದ್ರೆ ಮೊದಲು ಮನೆಯ ಎಲ್ಲ ಕೆಲಸ ಮಾಡು. ನಂತರ ನಿನಗೆ ಊಟ ಸಿಗುತ್ತೆ. ನಿನ್ನ ಈ ನಾಟಕವನ್ನು ನಮ್ಮಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ದಿನೇ ದಿನೇ ನಿನ್ನ ಗೋಳು ತುಂಬಾ ಹೆಚ್ಚಾಗೋಯ್ತು. ಸಾವಿತ್ರಿಯ ಕಣ್ಣುಗಳಲ್ಲಿ ದುಃಖ ಮತ್ತು ನೋವು ಎದ್ದು ಕಾಣಿಸ್ತಾ ಇತ್ತು. ಆದ್ರೆ ಈ ದಿನ ಅವಳು ಧೈರ್ಯ ಮಾಡಿಕೊಂಡು ಹೇಳ್ತಾಳೆ, ಸುಮಾ, ನೀನು ರಮೇಶನಿಗೆ ಹೆಂಡತಿಯಾಗಿದ್ರೆ ನಿನಗಿಂತ ಮೊದಲೇ ನಾನು ಕೂಡ ಅವನ ಹೆಂಡತಿ. ಅಷ್ಟು ಮಾತ್ರವಲ್ಲ, ನಾನು ಅವನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ನಾನು ನಿನ್ನ ಕೆಲಸದವಳೇನೂ ಅಲ್ಲ. ಯಾವಾಗ ನೋಡಿದ್ರು ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸಲು, ನನಗೆ ಕೆಲಸಗಳನ್ನು ಹೇಳಲು. ಇಷ್ಟಕ್ಕೂ ನಾನು ನಿನ್ನ ಮಾತು ಯಾಕೆ ಕೇಳಬೇಕು? ಇಂತಹ ಸ್ಥಿತಿಯಲ್ಲಿ ನಿನ್ನ ಕೆಲಸವನ್ನು ನಾನು ಯಾಕೆ ಮಾಡಬೇಕು? ಈ ಮಾತುಗಳನ್ನು ಕೇಳಿದ ತಕ್ಷಣ ಸುಮಾ ಕೋಪದಿಂದ, ಓಹೋ, ನಿನಗೆ ಎಷ್ಟೊಂದು ಕೊಬ್ಬು. ಈ ಮಾತುಗಳನ್ನು ನೀನು ರಮೇಶ್ಗೆ ಹೋಗಿ ಹೇಳು. ಆ ಕ್ಷಣವೇ ಅವನು ನಿನ್ನನ್ನು ಈ ಮನೆಯಿಂದ ಒದ್ದು ಹೊರಗೆ ಹಾಕ್ತಾರೆ. ಆದರೆ ಈಗ ನೀನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದೀಯಾ. ನನಗೆ ತುಂಬಾ ಅವಮಾನ ಮಾಡಿದೀಯಾ. ಆದ್ದರಿಂದ ನಿನ್ನ ಯೋಗ್ಯತೆ ಏನು ಅಂತ ಈಗ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿ ಅವಳು ಸಾವಿತ್ರಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳನ್ನು ಎಳೆದುಕೊಂಡು ಹೋಗ್ತಾಳೆ. ಸಾವಿತ್ರಿ ನೋವಿನಿಂದ ಕಿರುಚುತ್ತಾ ಅಳ್ತಾ ಇದ್ಲು. ಆದ್ರೆ ಸುಮಾ ಅವಳನ್ನು ಎಳೆದುಕೊಂಡು ಹೋಗಿ ಒಂದು ರೂಮಿನಲ್ಲಿ ತಳ್ಳಿ ಬಾಗಿಲನ್ನು ಮುಚ್ಚಿ ಬೀಗ ಹಾಕ್ಬಿಡ್ತಾಳೆ. ಸಾವಿತ್ರಿ ಜೋರಾಗಿ ನೆಲದ ಮೇಲೆ ಬಿದ್ದು ಹೋಗ್ತಾಳೆ. ಸಾವಿತ್ರಿ ತನ್ನ ಮನೆಯಲ್ಲಿಯೇ ಈಗ ಬಂದಿಯಾಗ್ಬಿಟ್ಟಿದ್ಲು. ಅವಳು ಈಗ ಜೋರಾಗಿ ಅಳ್ತಾ ಇದ್ಲು. ಅವಳ ಎಲ್ಲ ಕನಸುಗಳು, ಎಲ್ಲ ನಿರೀಕ್ಷೆಗಳು ಈಗ ಆ ಕಣ್ಣೀರಿನಲ್ಲೇ ಹರಿದು ಹೋಗ್ತಾ ಇದ್ವು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನನ್ನು ಇಲ್ಲಿಂದ ಕಾಪಾಡುವವರು ಯಾರೂ ಇಲ್ಲ ಅಂತ. ನನ್ನ ಗಂಡ ಮನೆಗೆ ಬಂದ ನಂತರ ನನ್ನನ್ನು ಅವನು ಕೇಳೋದು ಇಲ್ಲ, ಸಾವಿತ್ರಿ ಎಲ್ಲಿದ್ದಾಳೆ ಅಂತ. ಸುಮಾ ಕೂಡ ಅವರಿಗೆ ನನ್ನ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕಂದ್ರೆ ಈಗ ರಮೇಶ್ಗೆ ಎಲ್ಲವೂ ಕೇವಲ ಸುಮಾನೇ ಆಗ್ಬಿಟ್ಟಿದ್ಲು. ಹೊರಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಕತ್ತಲ ಕೊಠಡಿಯೊಳಗೆ ಸಾವಿತ್ರಿ ಕಣ್ಣೀರು ಹಾಕ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವಳು ಹೇಗೋ ಕಷ್ಟಪಟ್ಟು ಎದ್ದು ಬಾಗಿಲಿನ ಬಳಿ ಹೋಗಿ ಬಾಗಿಲು ತಟ್ತಾ ಇದ್ಲು. ಆದ್ರೆ ಯಾರು ಅವಳ ಮಾತಿಗೆ ಉತ್ತರ ಕೊಡ್ಲೇ ಇಲ್ಲ. ಸಾವಿತ್ರಿ ಧೈರ್ಯ ಮಾಡಿ ಆ ಸಣ್ಣ ಕಿಟಕಿಯಿಂದ ಹೊರಗೆ ಬಂದು ಬಿಡ್ತಾಳೆ. ಅವಳಿಗೆ ಈಗ ತುಂಬಾ ಹಸಿವಾಗ್ತಾ ಇತ್ತು ಮತ್ತು ನೋವು ಕೂಡ ಶುರುವಾಗ್ಬಿಟ್ಟಿತ್ತು. ಅವಳು ನಡುಗುತ್ತಾ ಅಡಿಗೆ ಮನೆಗೆ ಹೋಗ್ತಾಳೆ, ಏನಾದರೂ ಮಾಡಿಕೊಂಡು ತಿನ್ನೋಣ ಅಂತ. ಆದ್ರೆ ಅಡಿಗೆ ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಸಾವಿತ್ರಿ ಏನು ತಿನ್ನಬಾರ್ದು ಅಂತ ಹೇಳಿ. ಸಾವಿತ್ರಿಯ ಹೊಟ್ಟೆ ಒಳಗಿದ್ದ ಮಗು ಹಸಿವಿನಿಂದ ಒದ್ದಾಡುತ್ತಿರುವ ಹಾಗೆ ಅನ್ನಿಸ್ತಾ ಇತ್ತು ಅವಳಿಗೆ. ಸಾವಿತ್ರಿಗೆ ಏನು ಮಾಡಬೇಕೋ ಅರ್ಥವಾಗಲಿಲ್ಲ. ಅವಳ ಹೊಟ್ಟೆಯಲ್ಲಿ ಮಗು ಹಸಿವಿನಿಂದ ಒದ್ದಾಡುತ್ತಿದ್ದ ಹಾಗೆ ಅನ್ನಿಸ್ತಾ ಇತ್ತು. ಈಗ ಸಾವಿತ್ರಿ ಬಾಗಿಲ ಬಳಿ ನೋಡ್ತಾಳೆ. ಮನೆಯ ಹೊರಗೆ 2 ನಾಯಿಗಳು ಊಟವನ್ನು ತಿಂತಾ ಇದ್ವು. ನಾಯಿಗಳ ಮುಂದೆ ಕೆಲವೊಂದು ರೊಟ್ಟಿಗಳು ಬಿದ್ದಿದ್ವು. ಸಾವಿತ್ರಿ ಈಗ ನಿಧಾನವಾಗಿ ಆ ನಾಯಿಗಳ ಬಳಿ ಬಂದು ನಾಯಿಗಳ ಮುಂದೆ ಬಿದ್ದಿದ್ದ ಆ ರೊಟ್ಟಿಯನ್ನು ತೆಗೆದುಕೊಂಡು ಬೇಗ ಬೇಗ ತಿನ್ನಲು ಶುರು ಮಾಡ್ತಾಳೆ. ನಾಯಿಗಳು ಸಾವಿತ್ರಿಯನ್ನು ನೋಡಿ ಜೋರಾಗಿ ಬೊಗಳಲು ಶುರು ಮಾಡ್ತವೆ. ನಾಯಿ ಬೊಗಳುತ್ತಾ ಇರೋದನ್ನ ಕೇಳಿ ಸುಮಾ ತಕ್ಷಣ ಮನೆಯಿಂದ ಹೊರಗೆ ಬಂದಿದ್ಲು. ಅವಳ ಮುಖದ ಮೇಲೆ ದ್ವೇಷದಿಂದ ಕೂಡಿದ ಒಂದು ನಗು ಇತ್ತು. ಅವಳು ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ಲು, ಈ ದಿನ ನನಗೆ ಒಳ್ಳೆಯ ಚಾನ್ಸ್ ಸಿಕ್ಕಿದೆ, ನಾನು ಇವಳನ್ನು ಶಾಶ್ವತವಾಗಿ ಕಳಿಸಿಬಿಡ್ತೀನಿ ಅಂತ.
ಅಂದುಕೊಂಡು ಅವಳು ಈಗ ನಗ್ತಾ ಇದ್ಲು. ಸುಮಾ ತಕ್ಷಣ ಹೊರಗೆ ಬಂದು ತಕ್ಷಣ ಆ 2 ನಾಯಿಗಳನ್ನು ಬಿಚ್ಚಿಬಿಡ್ತಾಳೆ. ನಾಯಿಗಳು ಸಾವಿತ್ರಿಯ ಮೇಲೆ ದಾಳಿ ಮಾಡಲು ಮುಂದಾದಾಗ ಭಯದಿಂದ ಸಾವಿತ್ರಿ ಆ ಬೀದಿಗಳಲ್ಲಿ ಓಡ್ತಾ ಇದ್ಲು. ಅವಳು ಬೇಗ ಬೇಗ ಓಡಲು ಪ್ರಯತ್ನ ಪಡ್ತಾ ಇದ್ಲು. ಆ ನಾಯಿಗಳು ಅವಳ ಹಿಂದೆಯೇ ಜೋರಾಗಿ ಕಿರುಚುತ್ತಾ ಓಡ್ತಾ ಇದ್ವು. ಸಾವಿತ್ರಿಗೆ ಈಗ ಬ್ಲೀಡಿಂಗ್ ಕೂಡ ಶುರುವಾಗ್ಬಿಟ್ಟಿತ್ತು. ಅವಳಿಂದ ಓಡಲು ಆಗ್ತಾ ಇರ್ಲಿಲ್ಲ. ಆದರೂ ಅವಳು ಹಿಂದೆ ತಿರುಗಿ ನೋಡದೆ ತನ್ನ ಮಗುವನ್ನು ಉಳಿಸಿಕೊಳ್ಳಲು ಓಡ್ತಾನೆ ಇದ್ಲು. ದೇವ್ರೆ, ನನ್ನನ್ನು ಮತ್ತು ನನ್ನ ಮಗುವನ್ನು ನೀನೇ ಕಾಪಾಡು ಅಂತ ಪ್ರಾರ್ಥಿಸುತ್ತಾ ಅವಳು ಓಡುತ್ತಾ ತುಂಬಾ ದೂರ ಬಂದು ಬಿಟ್ಟಿದ್ಲು. ಸ್ವಲ್ಪ ದೂರದಲ್ಲಿ ಅವಳ ಎದುರುಗಡೆ ಒಂದು ಮನೆ ಕಾಣಿಸ್ತಾ ಇತ್ತು. ಅವಳು ಈಗ ಎಷ್ಟೋ ಧೈರ್ಯ ತಂದ್ಕೊಂಡು ಆ ಮನೆಯ ಬಳಿ ಹೋಗಲು ಪ್ರಯತ್ನ ಪಡ್ತಾಳೆ. ಆದ್ರೆ ಆ ಮನೆಯ ಬಾಗಿಲಿನ ಬಳಿ ಸೇರುವಷ್ಟರಲ್ಲಿಯೇ ಅವಳಿಗೆ ತಲೆ ಸುತ್ತು ಬಂದು ಅವಳು ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗಿದ್ಲು. ರಮೇಶ್ ಮನೆಗೆ ಬಂದಾಗ ಸ್ವಲ್ಪ ಸಮಯದ ನಂತರ ಅವನು ಕೇಳ್ತಾನೆ, ಸಾವಿತ್ರಿ ಮನೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ. ಸುಮಾ ಈಗ ಅಳುತ್ತಿರುವಂತೆ ನಾಟಕ ಮಾಡುತ್ತಾ, ರಮೇಶ್, ನಿನ್ನ ಹೆಂಡತಿಗೆ ಇತ್ತೀಚೆಗೆ ಈ ಮನೆಯಲ್ಲಿ ಇರಲು ಮನಸ್ಸಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವಳು ಹೊರಟು ಹೋದ್ಲು. ಅವಳು ಹೇಳ್ತಾ ಇದ್ಲು, ರಮೇಶ್ನ ಬಳಿ ಇಷ್ಟಕ್ಕೂ ಏನಿದೆ ಅಂತ, ನಾನು ಇಲ್ಲಿ ಅವನ ಜೊತೆ ಇರಬೇಕು. ಸುಮಾಳ ಈ ಮಾತುಗಳನ್ನು ಕೇಳಿ ರಮೇಶ್ಗೆ ತುಂಬಾ ಕೋಪ ಬಂದಿತ್ತು. ಅವನು ಕೋಪದಿಂದ ಕೂಗಾಡ್ದ, ಒಳ್ಳೆಯದಾಯ್ತು, ಅವಳು ಈ ಮನೆ ಬಿಟ್ಟು ಹೊರಟು ಹೋದ್ಲು. ಅವಳು ನನ್ನ ಜೀವನಕ್ಕೆ ಒಂದು ದರಿದ್ರ ಇದ್ದಂತೆ, ಅವಳ ಅವಶ್ಯಕತೆ ನನಗೆ ಇಲ್ಲ ಅಂತ ಹೇಳ್ತಾನೆ. ಸುಮಾ ಈಗ ತುಂಬಾ ಸಂತೋಷವಾಗಿದ್ದು ಅವಳು ಅಂದುಕೊಂಡಿದ್ದು ಈಗ ಪೂರ್ತಿಯಾಗಿತ್ತು. ಅವಳ ದಾರಿಯಿಂದ ಸಾವಿತ್ರಿ ದೂರವಾಗಿ ಬಿಟ್ಟಿದ್ಲು. ಸಾವಿತ್ರಿಗೆ ಪ್ರಜ್ಞೆ ಬಂದಾಗ ಅವಳು ಒಂದು ರೂಮಿನಲ್ಲಿ ಮಲಗಿದ್ಲು. ಪ್ರಜ್ಞೆ ಬಂದ ತಕ್ಷಣ ಸಾವಿತ್ರಿ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಳ್ತಾಳೆ. ಹೊಟ್ಟೆಯನ್ನು ಮುಟ್ಟಿದ ತಕ್ಷಣ ಅವಳು ಜೋರಾಗಿ ಕಿರಿಚಿಕೊಳ್ತಾಳೆ. ಅವಳ ಮನಸ್ಸಿನಲ್ಲಿ ಭಯ ಮತ್ತು ಸಾವಿರಾರು ಪ್ರಶ್ನೆಗಳು ಎದ್ದಿದ್ವು. ಅವಳು ಜೋರಾಗಿ ಅಳುತ್ತಾ ನನ್ನ ಮಗುವಿಗೆ ಏನಾಯ್ತು ಅಂತ ಕೇಳ್ತಾ ಇದ್ಲು. ಅವಳಿಗೆ ಕೇವಲ ಇಷ್ಟು ಮಾತ್ರ ನೆನಪಿತ್ತು, ಜೋರು ಮಳೆಯಲ್ಲಿ ನಾಯಿಗಳಿಂದ ತಪ್ಪಿಸಿಕೊಳ್ಳಲು ಓಡ್ತಾ ಇರ್ಬೇಕಾದ್ರೆ ಅವಳು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ಲು. ಈಗ ಸಾವಿತ್ರಿ ಜೋರಾಗಿ ಅಳ್ತಾ ಇದ್ಲು, ನನ್ನ ಮಗುವಿಗೆ ಏನಾಯ್ತು, ನನ್ನ ಮಗು ಎಲ್ಲಿದೆ ಅಂತ. ಆಗಲೇ ಆ ರೂಮಿನ ಬಾಗಿಲು ಓಪನ್ ಆಗಿತ್ತು. ಒಬ್ಬ ವಯಸ್ಸಾದ ಮಹಿಳೆ ಒಳಗೆ ಬರ್ತಾರೆ. ಆಕೆ ಹೇಳ್ತಾಳೆ, ಮಗಳೇ, ಈಗಲೇ ನೀನು ಎದ್ದೇಳ್ಬೇಡ, ನೀನು ಇನ್ನು ಸ್ವಲ್ಪ ಸಮಯ ಹಾಗೆಯೇ ಮಲಗು, ನಿನಗೆ ಈಗ ಆರಾಮದ ಅವಶ್ಯಕತೆ ತುಂಬಾ ಇದೆ, ನಿನ್ನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಸಾವಿತ್ರಿ ಗಾಬರಿಯಾಗಿ ಕೇಳ್ತಾಳೆ, ಅಮ್ಮ, ನಾನು ಎಲ್ಲಿದ್ದೇನೆ, ನನ್ನ ಮಗು ಎಲ್ಲಿ ಅಂತ. ಆ ಮಹಿಳೆ ಹೇಳ್ತಾರೆ, ಮಗಳೇ, ನೀನು ನಮ್ಮ ಮನೆಯ ಬಳಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದೆ. ಆ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ನೀನು ಗರ್ಭಿಣಿಯಾಗಿದ್ದೆ, ನಿನಗೆ ತುಂಬಾ ರಕ್ತಸ್ರಾವ ಕೂಡ ಆಗ್ತಾ ಇತ್ತು. ಆದ್ದರಿಂದಲೇ ನಾನು ನಿನ್ನನ್ನು ನಮ್ಮ ಮನೆಯ ಒಳಗೆ ಕರೆದುಕೊಂಡು ಬಂದೆ. ಒಬ್ಬ ನರ್ಸನ್ನು ಕರೆದುಕೊಂಡು ಬಂದು ನಿನಗೆ ಚಿಕಿತ್ಸೆ ಕೊಡಿಸಿದೆ. ನೀನು 1 ವಾರದಿಂದ ಪ್ರಜ್ಞೆ ಇಲ್ಲದೆ ಮಲಗಿದ್ದೀಯಾ. ಸಾವಿತ್ರಿ ಭಯದಿಂದ ಕೇಳ್ತಾ ಇದ್ಲು, ಅಮ್ಮ, ನನ್ನ ಮಗು ಎಲ್ಲಿ, ನನ್ನ ಮಗುವಿಗೆ ಏನಾಯ್ತು, ದಯವಿಟ್ಟು ಮೊದಲು ನನ್ನ ಮಗುವನ್ನು ನನಗೆ ತೋರಿಸಿ, ನನಗೆ ನನ್ನ ಮಗುವಿನ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ಲು. ಆ ಮಹಿಳೆ ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಸಾವಿತ್ರಿಯ ಕೈಯನ್ನು ಹಿಡಿದುಕೊಂಡು ನಗುತ್ತಾ ಹೇಳ್ತಾರೆ, ಮಗಳೇ, ನೀನು ಧೈರ್ಯವಾಗಿರು, ನಿನಗೆ ಗಂಡು ಮಗು ಜನಿಸಿದ್ದಾನೆ, ಮಗು ಇಲ್ಲೇ ಪಕ್ಕದ ರೂಮಿನಲ್ಲಿ ಮಲಗಿದೆ ಅಂತ ಹೇಳಿ ಆಕೆ ಹೊರಗೆ ಹೋಗಿ ಮಗುವನ್ನು ತಂದು ಸಾವಿತ್ರಿಯ ಕೈಗೆ ಕೊಡ್ತಾರೆ. ತನ್ನ ಮಗುವನ್ನು ನೋಡಿ ಸಾವಿತ್ರಿ ಎಷ್ಟೋ ಸಂತೋಷ ಪಟ್ಟಿದ್ಲು. ಅವಳ ಹೃದಯ ಸಂತೋಷದಿಂದ ತುಂಬಿ ಹೋಗಿತ್ತು. ಸಾವಿತ್ರಿ ತನ್ನ ಮಗುವನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ಲು. ಈಗ ಅವಳು ತನ್ನ ಎಲ್ಲ ಕಷ್ಟವನ್ನು, ತನ್ನ ಎಲ್ಲ ನೋವನ್ನು ಮರೆತು ಬಿಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ಶಾರದಾ ಅವರು ಕೇಳ್ತಾರೆ, ಮಗಳೇ, ನೀನು ಇನ್ನೂ ಹೇಳಿಲ್ಲ, ಇಷ್ಟಕ್ಕೂ ನೀನು ಯಾರು, ಇಂತಹ ಸ್ಥಿತಿಯಲ್ಲಿ ನೀನು ಇಲ್ಲಿ ಹೇಗೆ ಬಂದೆ ಅಂತ ಕೇಳಿದಾಗ ಸಾವಿತ್ರಿ ಕಣ್ಣೀರು ಹಾಕುತ್ತಾ ತನ್ನ ಜೊತೆ ನಡೆದ ಎಲ್ಲವನ್ನು ಅವರಿಗೆ ಹೇಳ್ತಾಳೆ. ಅವಳು ಪ್ರತಿಯೊಂದು ಮಾತಿನಲ್ಲೂ ಎಷ್ಟೊಂದು ದುಃಖ ಮತ್ತು ಕಣ್ಣೀರು ತುಂಬಿತ್ತು. ಅವಳ ಕಥೆಯನ್ನು ಕೇಳಿ ಶಾರದಾ ಅವರು ಕೂಡ ಕಣ್ಣೀರು ಹಾಕಿದ್ರು. ಈಗ ಅವರು ಸಾವಿತ್ರಿಯ ತಲೆ ಮೇಲೆ ಕೈಯನ್ನು ಆಡಿಸುತ್ತಾ, ಮಗಳೇ, ನೀನು ದುಃಖ ಪಡಬೇಡ, ನೀನು ಟೆನ್ಷನ್ ಕೂಡ ಮಾಡ್ಕೋಬೇಡ, ನನಗೆ ಯಾರು ಮಕ್ಕಳಿಲ್ಲ, ತುಂಬಾ ವರ್ಷದ ಮೊದಲೇ ನನ್ನ ಗಂಡ ಈ ಲೋಕವನ್ನು ನನ್ನನ್ನು ಬಿಟ್ಟು ಹೊರಟು ಹೋದ. ಈಗ ಈ ಮನೆಯಲ್ಲಿ ನಾನು ಒಬ್ಬಳೇ ವಾಸವಿದ್ದೇನೆ, ನೀನು ಇನ್ನು ಮುಂದೆ ಇಲ್ಲೇ ಆರಾಮವಾಗಿ ಇರಬಹುದು ಅಂತ ಹೇಳ್ತಾರೆ.
ಸಾವಿತ್ರಿ ಈಗ ಅಳುತ್ತಾ ಆಕೆಯ ಮುಂದೆ ಕೈ ಜೋಡಿಸ್ತಾರೆ. ಶಾರದಾ ಅವರು ಸಾವಿತ್ರಿಯ ಕೈಯನ್ನು ಹಿಡಿದುಕೊಂಡು, ಇಲ್ಲಮ್ಮ, ನೀನು ನನಗೆ ಕೈ ಜೋಡಿಸಬೇಡ, ನೀನು ನನ್ನ ಮಗಳಿದ್ದ ಹಾಗೆ ಅಂತ ಹೇಳ್ತಾ ಇದ್ರು. ಅಂದಿನಿಂದ ಸಾವಿತ್ರಿ ಶಾರದಾ ಅವರ ಜೊತೆ ಅವರ ಮನೆಯಲ್ಲೇ ವಾಸವಿದ್ಲು. ಸಾವಿತ್ರಿ ಗಂಡನ ಮನೆಯಿಂದ ಓಡಿ ಹೋಗಿದ್ದಾಳೆ ಎನ್ನುವ ಸತ್ಯ ಸಾವಿತ್ರಿಯ ತವರು ಮನೆಯವರಿಗೂ ಗೊತ್ತಾಗುತ್ತೆ. ಅವರು ಕೂಡ ರಮೇಶ್ನ ಮಾತುಗಳನ್ನು ನಂಬಿದ್ರು. ತಮ್ಮ ಮಗಳನ್ನು ಹುಡುಕುವುದನ್ನು ಬಿಟ್ಟು ಅವರು ಕೂಡ ಅವಳ ಜೊತೆ ಎಲ್ಲ ಸಂಬಂಧವನ್ನು ಮುರಿದು ಹಾಕ್ತಾರೆ. ಸ್ವಲ್ಪ ದಿನಗಳ ನಂತರ ಸಾವಿತ್ರಿಯ ಆರೋಗ್ಯ ಈಗ ಸುಧಾರಿಸಿತು. ಈಗ ಸಾವಿತ್ರಿ ಬಟ್ಟೆ ಹೊಲಿಯುವುದನ್ನು ಶುರು ಮಾಡ್ತಾಳೆ. ಅವಳು ಮದುವೆಗೂ ಮೊದಲು ಬಟ್ಟೆ ಹೊಲಿಯುವುದನ್ನು ಕಲ್ತ್ಕೊಂಡಿದ್ಲು. ಈಗ ನಿಧಾನವಾಗಿ ಅಕ್ಕಪಕ್ಕದವರು, ಆ ಊರಿನ ಕೆಲವು ಜನರು ಸಾವಿತ್ರಿಗೆ ಬಟ್ಟೆಗಳನ್ನು ಕೊಡ್ತಾ ಇದ್ರು. ಇದರಿಂದ ಅವಳಿಗೆ ಸ್ವಲ್ಪ ದುಡ್ಡು ಕೂಡ ಬರ್ತಾ ಇತ್ತು. ಅವರ ಜೀವನ ಈಗ ಚೆನ್ನಾಗಿಯೇ ನಡೀತಾ ಇತ್ತು. ಅವಳ ಮನಸ್ಸಿನಲ್ಲಿ ಈಗಲೂ ಗಂಡನ ಮೋಸದ ಆ ನೋವು ತುಂಬಿಕೊಂಡಿತ್ತು. ಆದರೆ ಅವಳಿಗೆ ಈಗ ಬದುಕಲು ಒಂದು ಆಸರೆ ಕೂಡ ಸಿಕ್ಕಿತ್ತು. ಅವಳು ಪ್ರತಿದಿನ ಅಂದುಕೊಳ್ತಾ ಇದ್ಲು, ನಾನು ತುಂಬಾ ಕಷ್ಟಪಡ್ತೀನಿ, ನನ್ನ ಮಗುವನ್ನು ಒಳ್ಳೆಯ ಶಾಲೆಗೆ ಸೇರಿಸ್ತೀನಿ, ಇವನನ್ನು ಒಳ್ಳೆಯ ಮನುಷ್ಯನನ್ನಾಗಿ ರೂಪಿಸ್ತೀನಿ, ನನ್ನಂತೆ ಇನ್ನೊಬ್ಬ ಹೆಣ್ಣು ಮಗಳು ಬೀದಿ ಪಾಲಾಗಬಾರ್ದು ಅಂತ. ಸಮಯ ನಿಧಾನವಾಗಿ ಕಳೀತಾ ಇತ್ತು. ಒಂದು ದಿನ ರಮೇಶ್ ತನ್ನ ಕೆಲಸವನ್ನು ಮುಗಿಸಿಕೊಂಡು ವಾಪಸ್ ಮನೆಗೆ ಬರ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ಅವನಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ನಲ್ಲಿ ಅವನ ಒಂದು ಕಾಲು ಮುರಿದು ಹೋಗಿತ್ತು. ಅವನ ಆಟೋ ಕೂಡ ಚೂರು ಚೂರು ಆಗ್ಬಿಟ್ಟಿತ್ತು. ಅವನು ವೀಲ್ ಚೇರಿನಲ್ಲಿ ಮನೆ ತಲುಪಿದಾಗ ಸುಮಾ ಅವನನ್ನು ನೋಡಿ ಶಾಕ್ ಆಗ್ಬಿಟ್ಟಿದ್ಲು. ರಮೇಶ್ ತುಂಬಾ ದುಃಖದಲ್ಲೇ ನೋವಿನಿಂದ ಹೇಳ್ತಾನೆ, ಸುಮಾ, ನನ್ನ ಜೊತೆ ಒಂದು ಅಪಘಾತವಾಯ್ತು, ನನ್ನ ಒಂದು ಕಾಲು ಯಾವತ್ತಿಗೂ ಸರಿ ಹೋಗೋದಿಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ. ಈಗ ನನ್ನ ಬಳಿ ಆಟೋ ಕೂಡ ಇಲ್ಲ, ಆದ್ರೆ ನೀನು ನನ್ನ ಜೊತೆ ಇದ್ರೆ ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ರಮೇಶ್ ಮೇಲೆ ಸುಮಾ ಮನಸ್ಸಿನಲ್ಲಿ ಯಾವುದೇ ರೀತಿಯ ಚಿಂತೆ ಇರಲಿಲ್ಲ, ಯಾವುದೇ ರೀತಿಯ ಪ್ರೀತಿ ಅನುಕಂಪ ಕೂಡ ಇರಲಿಲ್ಲ. ಅವಳು ಏನು ಹೇಳದೆ ಸೈಲೆಂಟ್ ಆಗಿ ಒಳಗೆ ಹೊರಟೋಗ್ತಾಳೆ. ರಮೇಶ್ಗೆ ಅನ್ನಿಸ್ತಾ ಇತ್ತು, ಇವಳು ನನ್ನ ಚಿಂತೆಯಲ್ಲಿ ಮುಳುಗಿದ್ದಾಳೆ, ಆದ್ದರಿಂದಲೇ ಏನು ಮಾತನಾಡದೆ ಒಳಗೆ ಹೋಗ್ತಾ ಇದ್ದಾಳೆ ಅಂತ. ಆದ್ರೆ ಬೆಳಿಗ್ಗೆ ಸುಮಾ ತನ್ನ ರೂಮಿನಿಂದ ಹೊರಬಂದಾಗ ಅವಳ ಕೈಯಲ್ಲಿ ಒಂದು ಸೂಟ್ ಕೇಸ್ ಇತ್ತು. ರಮೇಶ್ ಗಾಬರಿಯಾಗಿ ಕೇಳ್ತಾನೆ, ಸುಮಾ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಸುಮಾ ಕೋಪದಿಂದ ಹೇಳೋದು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ನೀನು ಮೊದಲೇ ಏನಕ್ಕೂ ಲಾಯಕ್ಕಿರ್ಲಿಲ್ಲ, ಈಗ ಇದು ಬೇರೆ. ನಿನ್ನ ಬಳಿ ತುಂಬಾ ದುಡ್ಡಿದೆ, ಆಸ್ತಿ ಅಂತಸ್ತು ಇರುತ್ತೆ ಅಂತ ನಾನು ನಿನ್ನ ಜೊತೆ ಬಂದೆ. ಆದ್ರೆ ಇಲ್ಲಿಗೆ ಬಂದ ಮೇಲೇನೆ ಗೊತ್ತಾಯ್ತು ನಿನ್ನ ಹತ್ರ ಏನೂ ಇಲ್ಲ ಅಂತ. ಈ ಮನೆಯನ್ನು ನೀನು ಮೊದಲೇ ನನ್ನ ಹೆಸರಿಗೆ ಮಾಡಿಬಿಟ್ಟಿದೀಯಾ, ಆದ್ದರಿಂದ ನಾನು ಈ ಮನೆಯನ್ನು ಮಾರಾಟ ಮಾಡಿದ್ದೀನಿ. ಈಗ ನೀನು ಇಲ್ಲಿಂದ ಹೊರಗೆ ಹೋಗಿ ಬೇರೆ ಜಾಗವನ್ನು ಹುಡುಕಿಕೋ ಅಂತ ಹೇಳಿದಾಗ ರಮೇಶ್ ಗಾಬರಿಯಾಗಿ ಕಣ್ಣೀರು ಹಾಕುತ್ತಾ, ಸುಮಾ, ನೀನಿದೇನ್ ಹೇಳ್ತಾ ಇದೀಯಾ? ನಿನಗೆ ಚೆನ್ನಾಗಿ ಗೊತ್ತು ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಅಂತ. ನಿನಗಾಗಿ ನಾನು ತುಂಬು ಗರ್ಭಿಣಿಯಾದ ನನ್ನ ಹೆಂಡತಿಯನ್ನು ಕೂಡ ಬಿಟ್ಟುಬಿಟ್ಟೆ. ಅಷ್ಟು ಮಾತ್ರವಲ್ಲ, ಇವತ್ತಿನವರೆಗೂ ಅವಳನ್ನು ಹುಡುಕಲು ಕೂಡ ಪ್ರಯತ್ನ ಪಡಲಿಲ್ಲ ಅಂತ ಹೇಳಿದಾಗ ನಗುತ್ತಾ, ನೀನು ಯಾವತ್ತು ಅವಳಿಗೆ ಮರ್ಯಾದೆನೆ ಕೊಡ್ಲಿಲ್ಲ. ಅಷ್ಟು ಮಾತ್ರವಲ್ಲ, ಅವಳು ಇಲ್ಲಿಂದ ತಾನಾಗಿ ಹೋಗಿಲ್ಲ, ನಾನೇ ಅವಳನ್ನು ಮನೆಯಿಂದ ಓಡಿಸಿಬಿಟ್ಟೆ. ಅವಳು ಈಗ ಸತ್ತು ಹೋಗಿರ್ತಾಳೆ. ಇಷ್ಟಕ್ಕೂ ಈಗ ನಿನ್ನ ಬಳಿ ಏನಿದೆ ಹೇಳು? ನಾನು ಇಲ್ಲಿ ಇರಲು. ಆದರೆ ನೀನು ನನ್ನನ್ನು ನೋಡು, ನಾನು ಇನ್ನು ವಯಸ್ಸಿನಲ್ಲಿದ್ದೇನೆ, ನೋಡಲು ಕೂಡ ಎಷ್ಟೊಂದು ಸುಂದರವಾಗಿದ್ದೇನೆ. ನನಗಾಗಿ ಈಗಲೂ ಗಂಡಸರು ಕ್ಯೂ ಕಟ್ಟಿ ನಿಂತ್ಕೊಳ್ತಾರೆ. ಆದ್ದರಿಂದ ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ಸುಮಾ ಅಲ್ಲಿಂದ ಹೊರಗಡೆ ಹೊರಟು ಹೋಗ್ತಾಳೆ. ರಮೇಶ್ ಅಲ್ಲೇ ಕುಳಿತುಕೊಂಡು ತನ್ನ ಹೆಂಡತಿ ಹೋಗುವುದನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿತಾ ಇತ್ತು. ಅವನು ಈಗ ಒಂಟಿಯಾಗಿ ಕುಳಿತುಕೊಂಡು ತಾನು ಮಾಡಿದ ಎಲ್ಲ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದ. ಅವನಿಗೆ ಮೊಟ್ಟ ಮೊದಲ ಬಾರಿಗೆ ಅನ್ನಿಸ್ತಾ ಇತ್ತು, ನಾನು ನನ್ನ ಹೆಂಡತಿಗೆ ಎಷ್ಟೊಂದು ಅನ್ಯಾಯ ಮಾಡಿದೆ, ಅವಳಿಗೆ ಎಷ್ಟೊಂದು ಮೋಸ ಮಾಡಿದೆ. ನನ್ನ ಕಣ್ಣ ಮುಂದೆಯೇ ಈ ಮನೆಯಲ್ಲಿ ಅವಳ ಜೊತೆ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು ನಾನು ಸೈಲೆಂಟ್ ಆಗಿ ಎಲ್ಲವನ್ನೂ ನೋಡ್ತಾ ಇದ್ದೆ ಅಂತ ಯೋಚಿಸ್ತಾ ಇದ್ದ. ಅವನ ಮನಸ್ಸಿನಲ್ಲಿ ಈಗ ಎಷ್ಟೊಂದು ಪ್ರಶ್ನೆಗಳು ಎದ್ದೇಳ್ತಾ ಇದ್ವು. ನನ್ನ ಸಾವಿತ್ರಿ ಬದುಕಿದ್ದಾಳ? ನನ್ನ ಮಗು ಜೀವಂತವಾಗಿ ಇರುತ್ತಾ?
ನನ್ನ ಮಗು ಹೇಗಿರುತ್ತೆ, ಸಾವಿತ್ರಿ ಈಗ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇಷ್ಟಕ್ಕೂ ಈಗ ಅವರಿಬ್ಬರು ಜೀವಂತವಾಗಿ ಇದ್ದಾರೋ ಇಲ್ವೋ ಅಂತ ಅವನು ಅಂದುಕೊಳ್ತಾ ಇದ್ದ. ಮಾರನೆಯ ದಿನವೇ ಅವನನ್ನು ಆ ಮನೆಯಿಂದ ಹೊರಹಾಕಲಾಯಿತು. ಮನೆಯನ್ನು ಕೊಂಡುಕೊಂಡವರು. ಈಗ ರಮೇಶ್ನ ಬಳಿ ಇರಲು ಯಾವುದೇ ಸ್ಥಳವಿರಲಿಲ್ಲ. ಅವನ ಬಳಿ ಯಾವುದೇ ಆಸರೆ ಕೂಡ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಮಾತು ಇತ್ತು. ನಾನು ನನ್ನ ಹೆಂಡತಿಯನ್ನು ಗೌರವಿಸಿದ್ರೆ, ಅವಳನ್ನು ಸರಿಯಾಗಿ ನೋಡಿಕೊಂಡಿದ್ರೆ, ನಾನು ಅವಳಿಗೆ ದ್ರೋಹ ಮಾಡದೇ ಇದ್ದಿದ್ರೆ ಅಂತ ಯೋಚಿಸ್ತಾ ಇದ್ದ. ಆದರೆ ಈಗ ಸಮಯ ಮೀರಿ ಹೋಗಿತ್ತು. ಎಲ್ಲವೂ ಕೈ ಜಾರಿ ಬಿಟ್ಟಿತ್ತು. ಅವನು ಈಗ ನಡೆದಾಡಲು ಕೂಡ ಆಗದೆ, ಏನು ಕೆಲಸ ಮಾಡಲು ಸಾಧ್ಯವಾಗದೆ, ಜೀವನ ನಡೆಸಲು ಬೇರೆ ದಾರಿ ಇಲ್ಲದೆ ಅವನು ಈಗ ಬೀದಿ ಬದಿಯಲ್ಲಿ ಭಿಕ್ಷೆ ಬೇಡಿ ಬದುಕ್ತಾ ಇದ್ದ. ಸಾವಿತ್ರಿ ಶಾರದಾ ಅವರ ಜೊತೆ ಅವರ ಮನೆಯಲ್ಲಿ ಸಂತೋಷವಾಗಿ ವಾಸವಾಗಿದ್ಲು. ಒಂದು ದಿನ ಆ ಮಹಿಳೆ ಹೇಳ್ತಾರೆ, ಸಾವಿತ್ರಿ, ನಾನು ನಗರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಮೊದಲು ಅಲ್ಲೇ ಒಂದು ದೊಡ್ಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ತುಂಬಾ ಒಳ್ಳೆಯವರು. ಅವರನ್ನು ಭೇಟಿಯಾಗಿ ತುಂಬಾ ಸಮಯವಾಯಿತು. ನೀನು ಕೂಡ ನನ್ನ ಜೊತೆಯಲ್ಲಿ ಅಲ್ಲಿಗೆ ಬಾ, ನಾವು ಎಲ್ಲರೂ ಹೋಗಿ ಅವರನ್ನು ಮಾತನಾಡಿಸಿಕೊಂಡು ಬರೋಣ ಅಂತ ಹೇಳ್ತಾರೆ. ಈಗ ಸಾವಿತ್ರಿ ತನ್ನ ಮಗುವನ್ನು ರೆಡಿ ಮಾಡಿ ತಾನು ಕೂಡ ರೆಡಿಯಾಗಿ ಅವರು 3 ಜನ ಈಗ ನಗರಕ್ಕೆ ಹೋಗಿದ್ರು. ಆ ಮನೆ ತುಂಬಾ ದೊಡ್ಡದಾಗಿ ಸುಂದರವಾಗಿತ್ತು. ಆ ಮನೆಯ ಯಜಮಾನಿ ಸಾವಿತ್ರಿಯನ್ನು ನೋಡಿ ಅವಳನ್ನು ತಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಬಿಡ್ತಾರೆ. ಆ ಮನೆಯ ಜನ ಮತ್ತು ಅಲ್ಲಿನ ವಾತಾವರಣ ತುಂಬಾ ಶಾಂತವಾಗಿತ್ತು. ಅವರು ತುಂಬಾ ಒಳ್ಳೆಯವರಾಗಿದ್ರು. ಸಾವಿತ್ರಿಗೆ ಅಲ್ಲಿ ಕೆಲಸ ಮಾಡುವುದು ತುಂಬಾ ಇಷ್ಟವಾಗ್ತಾ ಇತ್ತು. ಅವಳು ದಿನವೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಸಮಯ ಸಿಕ್ಕಾಗೆಲ್ಲ ತನ್ನ ಮಗುವಿನ ಜೊತೆ ಸಮಯ ಕಳೆಯುತ್ತಾ ಆಟ ಆಡ್ತಾ ಇದ್ಲು. ಒಂದು ದಿನ ಅವಳು ತನ್ನ ಯಜಮಾನಿಯನ್ನು ನೋಡ್ತಾಳೆ. ಯಜಮಾನಿ ತುಂಬಾ ಟೆನ್ಷನ್ನಲ್ಲಿ ಕುಳಿತುಕೊಂಡಿದ್ರು. ಇದನ್ನು ನೋಡಿದ ಸಾವಿತ್ರಿ ಕೇಳ್ತಾಳೆ, ಅಮ್ಮ, ನೀವು ಯಾಕೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಯ್ತು ನಿಮ್ಗೆ ಅಂತ. ಆಕೆ ತುಂಬಾ ದುಃಖದಿಂದ, ಏನು ಅಂತ ಹೇಳಿ ಸಾವಿತ್ರಿ, ನಿಂಗೆ 2 ದಿನದ ನಂತರ ನಾನು ಒಂದು ಮದುವೆಗೆ ಹೋಗ್ಬೇಕು, ಆದ್ರೆ ಇನ್ನು ನನ್ನ ಬಟ್ಟೆ ಹೊಲಿದೇ ಇಲ್ಲ ಅಂತ ಹೇಳಿದಾಗ ಸಾವಿತ್ರಿ ಮುಗುಳ್ನಗುತ್ತಾ, ಅಮ್ಮ, ನೀವು ಒಪ್ಪಿಕೊಂಡರೆ ನಾನು ನಿಮ್ಮ ಬಟ್ಟೆಗಳನ್ನು ಹೊಲಿದು ಕೊಡ್ತೀನಿ. ನನಗೆ ಬಟ್ಟೆ ಹೊಲಿಯೋದಕ್ಕೆ ಬರುತ್ತೆ. ಇಲ್ಲಿಗೆ ಬರುವ ಮೊದಲು ನಾನು ಇದೇ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ಯಜಮಾನಿ ಸ್ವಲ್ಪ ಸಮಯ ಯೋಚಿಸಿ ನಂತರ ಬಟ್ಟೆಯನ್ನು ಅವಳ ಕೈಗೆ ಕೊಡ್ತಾರೆ. ಸಾವಿತ್ರಿ ಬಟ್ಟೆಗಳನ್ನು ಹೊಲಿದು ಅವರ ಕೈಗೆ ವಾಪಸ್ ಕೊಟ್ಟಾಗ ಯಜಮಾನಿಗೆ ತುಂಬಾ ಆಶ್ಚರ್ಯವಾಗಿತ್ತು. ಸಾವಿತ್ರಿ ಎಷ್ಟೊಂದು ಸುಂದರವಾಗಿ ನೀಟಾಗಿ ಬಟ್ಟೆಗಳನ್ನು ಹೊಲಿದಿದ್ಲು ಅಂದ್ರೆ ತುಂಬಾ ಅನುಭವ ಇರುವ ಟೈಲರ್ ಹೊಲಿದ ಹಾಗೆ ಇತ್ತು. ಅವರು ನಗುತ್ತಲೇ ಹೇಳ್ತಾರೆ, ಸಾವಿತ್ರಿ, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ನೀನು ತುಂಬಾ ಬುದ್ಧಿವಂತೆ ಕೂಡ. ಆದ್ರೆ ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲಿಂದಲೇ ಸಾವಿತ್ರಿಯ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡ್ತು. ಈಗ ಯಜಮಾನಿ ಸ್ವಲ್ಪ ದುಡ್ಡನ್ನು ಅವಳ ಕೈಗೆ ಕೊಡ್ತಾರೆ. ಅವರ ಮನೆಯ ಹತ್ತಿರದಲ್ಲೇ ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಲು. ಯಜಮಾನಿಯ ಕಡೆಯಿಂದ ಈಗ ಸಾವಿತ್ರಿಗೆ ತುಂಬಾ ಜನ ಕಸ್ಟಮರ್ಸ್ ಬಟ್ಟೆ ಕೊಡ್ತಾ ಇದ್ರು ಹೊಲಿಯೋದಕ್ಕೆ ಅಂತ. ಅವರ ಕೆಲಸ ಚೆನ್ನಾಗಿ ನಡೆಯಲು ಶುರುವಾದ ಮೇಲೆ ಸಾವಿತ್ರಿ 2-3 ಹೆಣ್ಣು ಮಕ್ಕಳನ್ನು ಕೂಡ ಕೆಲಸಕ್ಕೆ ಇಟ್ಕೊಂಡ್ಲು. ನೋಡುತ್ತಿದ್ದಂತೆಯೇ ಅವಳ ಕೆಲಸ ತುಂಬಾ ಚೆನ್ನಾಗಿ ನಡೆಯೋದಕ್ಕೆ ಶುರುವಾಯಿತು. ಸಮಯ ಕಳೀತಾ ಇತ್ತು. ಸಾವಿತ್ರಿ ಮಾತ್ರ ಕಷ್ಟಪಡುವುದನ್ನು ಬಿಡಲಿಲ್ಲ. ನಿಧಾನವಾಗಿ ಅವಳ ಜೀವನ ಈಗ ಬದಲಾಗತೊಡಗಿತು. ಕೆಲವೇ ವರ್ಷಗಳಲ್ಲಿ ತನಗಾಗಿ ಒಂದು ಸ್ವಂತ ಮನೆಯನ್ನು ಸಹ ಕೊಂಡುಕೊಳ್ತಾಳೆ ಸಾವಿತ್ರಿ. ಅವಳ ಮಗು ಮತ್ತು ಶಾರದಾ ಅವರು ಆ ಹೊಸ ಮನೆಯಲ್ಲಿ ಈಗ ಸಂತೋಷವಾಗಿ ವಾಸ ಮಾಡ್ತಾ ಇದ್ರು. ಸಾವಿತ್ರಿಯ ಬಳಿ ಈಗ ತನ್ನದು ಅಂತ ಹೇಳಿಕೊಳ್ಳುವ ಒಂದು ಸ್ವಂತ ಮನೆ, ಸ್ವಂತ ಗಾಡಿ ಕೂಡ ಇತ್ತು. ಎಲ್ಲ ಸಂತೋಷ ಕೂಡ ಇತ್ತು. ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಗಂಡನ ಮೋಸದ ನೋವು ಇನ್ನೂ ಅವಳ ಒಳಗೆ ಇತ್ತು. ಸುಮಾರು 5 ವರ್ಷ ಕಳೆದು ಹೋಯಿತು. ಒಂದು ದಿನ ಸಾವಿತ್ರಿ ತನ್ನ ಕಾರಿನಲ್ಲಿ ಹೊರಗೆ ಹೋಗ್ತಾ ಇದ್ಲು. ಸಿಗ್ನಲ್ನಲ್ಲಿ ಗಾಡಿಯನ್ನು ನಿಲ್ಲಿಸಿದಾಗ ಇದ್ದಕ್ಕಿದ್ದ ಹಾಗೆ ಅವಳು ಆ ಸಿಗ್ನಲ್ ಬದಿಯಲ್ಲಿ ಕುಳಿತಿದ್ದ ಒಬ್ಬ ಮನುಷ್ಯನನ್ನು ನೋಡ್ತಾಳೆ. ಅವನು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ವೀಲ್ ಚೇರಿನಲ್ಲಿ ಭಿಕ್ಷೆ ಬೇಡ್ತಾ ಇದ್ದ. ಅವನನ್ನು ನೋಡಿದ ತಕ್ಷಣ ಸಾವಿತ್ರಿಗೆ ತನ್ನ ಹಳೆಯ ದಿನಗಳು ನೆನಪಾಗ್ತಾ ಇದ್ವು. ಅವಳ ಹೃದಯ ತುಂಬಿ ಬಂದಿತ್ತು. ಸಾವಿತ್ರಿ ತಕ್ಷಣ ತನ್ನ ಗಾಡಿಯನ್ನು ನಿಲ್ಲಿಸಿ ಪರ್ಸಿನಿಂದ ಸ್ವಲ್ಪ ದುಡ್ಡನ್ನು ಹೊರತೆಗೆದು
ಅವಳು ಆತನ ಬಳಿ ಹೋಗ್ತಾಳೆ ದುಡ್ಡನ್ನು ಕೊಡಲು. ಇದನ್ನು ಇಟ್ಕೊಳ್ಳಿ, ನಿಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾಳೆ. ಅವನು ದುಡ್ಡನ್ನು ತೆಗೆದುಕೊಳ್ಳಲು ತಲೆ ಎತ್ತಿ ಅವರ ಮುಖವನ್ನು ನೋಡಿದಾಗ ಅವರಿಬ್ಬರು ಒಂದು ಕ್ಷಣ ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ. ಆ ಕ್ಷಣದಲ್ಲಿ ಸಮಯ 1 ನಿಮಿಷ ನಿಂತಂತೆ ಆಗ್ಬಿಟ್ಟಿತ್ತು. ಸಾವಿತ್ರಿ ಶಾಕ್ನಿಂದ ಕಲ್ಲಿನ ಹಾಗೆಯೇ ನಿಂತ್ಕೊಬಿಟ್ಟಿದ್ಲು. ಆ ವ್ಯಕ್ತಿ ಬೇರೆ ಯಾರೂ ಆಗಿರ್ಲಿಲ್ಲ, ಅವನು ಸಾವಿತ್ರಿಯ ಗಂಡ ರಮೇಶ್ ಆಗಿದ್ದ. ತುಂಬಾ ಸಮಯ ಅವರಿಬ್ಬರು ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ಶಾಕ್ನಿಂದ ಹಾಗೆಯೇ ನೋಡ್ತಾ ಇದ್ರು. ಸಾವಿತ್ರಿಯನ್ನು ನೋಡಿ ರಮೇಶ್ ಕೈಗಳು ನಡುಗ್ತಾ ಇದ್ವು. ಅವನ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಬರ್ತಾ ಇತ್ತು. ಅವನು 2 ಕೈ ಜೋಡಿಸಿ ಹೇಳ್ತಾನೆ, ಸಾವಿತ್ರಿ, ನನ್ನನ್ನು ಕ್ಷಮಿಸಿಬಿಡು, ನಾನು ತುಂಬಾ ದೊಡ್ಡ ಪಾಪವನ್ನು ಮಾಡಿದ್ದೇನೆ ಅಂತ. ಸಾವಿತ್ರಿಯ ಕಣ್ಣುಗಳಲ್ಲಿ ಕೂಡ ನೀರು ತುಂಬಿತ್ತು. ಸಾವಿತ್ರಿ ಈಗ ಮೊದಲಿನ ಮಹಿಳೆಯಾಗಿರ್ಲಿಲ್ಲ. ಈ 5 ವರ್ಷದಲ್ಲಿ ಅವಳು ಅನುಭವಿಸಿದ ಕಷ್ಟಗಳು, ಆ ದಿನ ಅವಳು ಪಟ್ಟ ನರಕ ಯಾತನೆ ಅವಳನ್ನು ಪೂರ್ತಿಯಾಗಿ ಬದಲಾಯಿಸಿ ಬಿಟ್ಟಿದ್ವು. ಸಾವಿತ್ರಿ ಎಷ್ಟೋ ದೃಢವಾಗಿ ಹೇಳ್ತಾಳೆ, ಯಾವ ಮಾತಿಗಾಗಿ ನೀವು ಕ್ಷಮಾಪಣೆ ಕೇಳ್ತಾ ಇದ್ದೀರಾ? ನಿನ್ನಿಂದ ನಾನು ತುಂಬಾ ಸಹಿಸಿಕೊಂಡೆ, ಆದ್ರೆ ಈ ದಿನ ನನ್ನ ಮಗನ ಜೊತೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ನಿನ್ನಿಂದ ನಾನು ತುಂಬಾ ಅವಮಾನವನ್ನು, ಹಸಿವನ್ನು ಸಹಿಸಿಕೊಂಡೆ, ಆದ್ರೆ ಈಗ ನಾನು ನನ್ನ ಶಕ್ತಿಯಿಂದ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಒಂದು ಕ್ಷಣ ಸೈಲೆಂಟ್ ಆಗಿದ್ದ ಸಾವಿತ್ರಿ, ನಾನು ನಿನ್ನನ್ನು ಖಂಡಿತ ಕ್ಷಮಿಸಿ ಬಿಡ್ತೀನಿ, ಆದ್ರೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ನಿನಗೆ ಯಾವುದೇ ಸ್ಥಾನ ಇರೋದಿಲ್ಲ ಅಂತ ಹೇಳಿ ಅವನ ಕೈಗೆ ದುಡ್ಡನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ರಮೇಶ್ ಕಣ್ಣಲ್ಲಿ ನೀರು ತುಂಬಿಕೊಂಡು, ಹೃದಯದಲ್ಲಿ ಪಶ್ಚಾತ್ತಾಪವನ್ನು ತುಂಬಿಕೊಂಡು ಅಲ್ಲೇ ಕುಳಿತುಕೊಂಡಿದ್ದ. ಸಾವಿತ್ರಿ ಮನೆಗೆ ಬಂದ ನಂತರ ರಮೇಶ್ನ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಅವಳು ತುಂಬಾ ಹೊತ್ತು ಅಳ್ತಾ ಇದ್ಲು. ಯಾಕೆಂದ್ರೆ ಅವಳು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸ್ತಾ ಇದ್ಲು. ಆಗಲೇ ಶಾರದಾ ಅವರು ಸಾವಿತ್ರಿ ಅಳುವುದನ್ನು ನೋಡಿ ಕೇಳ್ತಾರೆ, ಮಗಳೇ, ಏನಾಯ್ತಮ್ಮ ನಿಂಗೆ? ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ ಅಂತ. ಆಗ ಸಾವಿತ್ರಿ ಅವರಿಗೆ ನಡೆದ ಎಲ್ಲ ಮಾತುಗಳನ್ನು ಹೇಳ್ತಾಳೆ. ಶಾರದಾ ಅವರು ಸ್ವಲ್ಪ ಸಮಯ ಯೋಚಿಸಿ ನಂತರ ಹೇಳ್ತಾರೆ, ನಿನ್ನ ವೈಯಕ್ತಿಕ ಜೀವನದಲ್ಲಿ ನಾನು ತಲೆ ಹಾಕಲ್ಲ, ಆದ್ರೆ ನನ್ನದು ಒಂದು ಚಿಕ್ಕ ಸಲಹೆ. ಒಂದು ದಿನ ಅವನು ನಿನ್ನ ಜೊತೆ ಮಾಡಿದ ಕೆಲಸವನ್ನು ಈ ದಿನ ನೀನು ಕೂಡ ಅದೇ ಕೆಲಸ ಅವನ ಜೊತೆ ಮಾಡ್ತಾ ಇದೀಯಾ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ, ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ ಅಂತ. ಆ ದೇವರು ಅವನು ಮಾಡಿದ ತಪ್ಪಿಗೆ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ನೀನು ನನ್ನ ಮಾತನ್ನು ಕೇಳುವುದಾದರೆ ನೀನು ತಕ್ಷಣ ಆತನನ್ನು ಮನೆಗೆ ಕರೆದುಕೊಂಡು ಬಾ. ಸಾವಿತ್ರಿ ಆಶ್ಚರ್ಯವಾಗಿ ಅಮ್ಮನನ್ನೇ ನೋಡ್ತಾ ಇದ್ಲು. ಯಾಕೆ ಅನ್ನೋ ತರ. ಶಾರದಾ ಅವರು ಹೇಳ್ತಾರೆ, ಅವನು ಈಗಲೂ ನಿನ್ನ ಗಂಡ. ಆ ವ್ಯಕ್ತಿ ಮನೆಯಲ್ಲಿ ಇದ್ರೆ ಯಾರು ನಿನ್ನ ಚರಿತ್ರೆಯ ಬಗ್ಗೆ ಮಾತನಾಡೋದಿಲ್ಲ. ಅಷ್ಟು ಮಾತ್ರವಲ್ಲ ಮಗಳೇ, ನಿನ್ನ ಮಗುವಿಗೆ ತಂದೆಯ ಪ್ರೀತಿ ಮತ್ತು ಹೆಸರು ಕೂಡ ಸಿಗುತ್ತೆ. ಮಗಳೇ, ಈ ಸಮಯ ಅಳುವುದಕ್ಕಾಗಿ ಅಲ್ಲ, ಈಗ ತುಂಬಾ ಯೋಚಿಸಿ ನೀನು ಹೆಜ್ಜೆ ಇಡಬೇಕು. ಸಮಯ ಕೈ ಮೀರಿ ಹೋಗುವುದಕ್ಕಿಂತ ಮೊದಲೇ, ಅವನು ಮತ್ತೆ ಯಾವತ್ತೂ ನಿನಗೆ ಸಿಗದೆ ದೂರವಾಗುವುದಕ್ಕಿಂತ ಮೊದಲೇ ನೀನು ಬೇಗ ಹೋಗಿ ಆತನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಸಾವಿತ್ರಿ ಈಗ ತನ್ನ ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ಲು. ಅವಳು ತಕ್ಷಣ ತನ್ನ ಕಾರನ್ನು ಚಲಾಯಿಸಿಕೊಂಡು ಅಲ್ಲಿಗೆ ಹೋಗ್ತಾಳೆ. ಆದ್ರೆ ರಮೇಶ್ ಈಗ ಆ ಸಿಗ್ನಲ್ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಹೂಗಳನ್ನು ವ್ಯಾಪಾರ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಹೇಳ್ತಾನೆ, ಮೇಡಮ್, ಅವನು ಈಗ ತಾನೇ ಆ ಕಡೆ ಹೋಗಿದ್ದಾನೆ ಅಂತ. ಸಾವಿತ್ರಿ ತಕ್ಷಣ ಆ ರೋಡ್ನಲ್ಲಿ ತನ್ನ ಗಾಡಿ ತೆಗೆದುಕೊಂಡು ಹೋಗ್ತಾಳೆ. ಸ್ವಲ್ಪ ದೂರ ರಮೇಶ್ ತನ್ನ ವೀಲ್ ಚೇರ್ ಅನ್ನು ತಳ್ಳಿಕೊಂಡು ಹೋಗ್ತಾ ಇದ್ದ. ಸಾವಿತ್ರಿ ತಕ್ಷಣ ಅವನ ಮುಂದೆ ತನ್ನ ಕಾರನ್ನು ನಿಲ್ಲಿಸ್ತಾಳೆ. ರಮೇಶ್ ಅಳುತ್ತಾ ಪಶ್ಚಾತ್ತಾಪದಿಂದ ಆ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಲು ನಿರ್ಧಾರ ಮಾಡಿಕೊಂಡಿದ್ದ. ಸಾವಿತ್ರಿ ತಕ್ಷಣ ಅವನನ್ನು ನಿಲ್ಲಿಸಿ, ರಮೇಶ್, ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ. ನಮ್ಮ ಮಗ ಈಗ ದೊಡ್ಡವನಾಗಿದ್ದಾನೆ. ಅವನು ಪ್ರತಿದಿನ ನನ್ನನ್ನು ಕೇಳ್ತಾನೆ, ಅಮ್ಮ, ಎಲ್ಲರಿಗೂ ಅಪ್ಪ ಇದ್ದಾರೆ, ಆದ್ರೆ ನನ್ನ ಬಳಿ ಮಾತ್ರ ಯಾಕೆ ಅಪ್ಪ ಇಲ್ಲ ಅಂತ. ನೀನು ನಿನ್ನ ಮಗುವನ್ನು ನೋಡದೆ ಇಲ್ಲಿಂದ ಹೋಗ್ಬೇಕು ಅಂದ್ಕೊಂಡಿದೀಯಾ ಅಂತ ಕೇಳಿದಾಗ ಮಗನ ಮಾತನ್ನು ಕೇಳಿದ ತಕ್ಷಣ ರಮೇಶ್ನ ಹೃದಯದಲ್ಲಿ ಒಂದು ದೊಡ್ಡ ನೋವು ಮತ್ತು ಅವನಿಗೆ ಎಷ್ಟೋ ಸಂತೋಷವಾಯಿತು. ಅವನು ತಕ್ಷಣ ಕೇಳ್ತಾನೆ, ನನ್ನ ಮಗು ಎಲ್ಲಿದೆ ಅಂತ. ಸಾವಿತ್ರಿ ಹೇಳಿದ್ಲು, ಮಗು ಮನೆಯಲ್ಲಿದ್ದಾನೆ, ತನ್ನ ತಂದೆಗಾಗಿ ಅವನು ಎದುರು ನೋಡ್ತಾ ಇದ್ದಾನೆ ಅಂತ. ಸಾವಿತ್ರಿ ಈಗ ರಮೇಶ್ನನ್ನು ಕರೆದುಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರ್ತಾಳೆ.
ಆ ಮನೆಯನ್ನು ನೋಡಿ ರಮೇಶ್ ತುಂಬಾ ಆಶ್ಚರ್ಯ ಪಡ್ತಾನೆ. ಮೊದಲು ರಮೇಶ್ ನೀಟಾಗಿ ಸ್ನಾನ ಮಾಡ್ಕೊಳ್ತಾನೆ. ಸಾವಿತ್ರಿ ರಮೇಶ್ಗಾಗಿ ಹೊಸ ಬಟ್ಟೆಗಳನ್ನು ಸಹ ತಂದು ಕೊಟ್ಟಿದ್ಲು. ರಮೇಶ್ ತನ್ನ ಮಗುವನ್ನು ಮೊಟ್ಟ ಮೊದಲ ಬಾರಿ ನೋಡಿದಾಗ ಮಗುವನ್ನು ತಬ್ಬಿಕೊಂಡು ಜೋರು ಜೋರಾಗಿ ಅಳಲು ಶುರು ಮಾಡ್ತಾನೆ. ಇದನ್ನು ನೋಡಿದ ಸಾವಿತ್ರಿ ಮತ್ತು ಶಾರದಾ ಅವರು ಕಣ್ಣೀರು ಹಾಕ್ತಾ ಇದ್ರು. ರಮೇಶ್ ಈಗ ಅವರ ಜೊತೆ ಅವರ ಮನೆಯಲ್ಲಿಯೇ ವಾಸವಿದ್ದ. ಆದ್ರೆ ಸಾವಿತ್ರಿಯ ಮನಸ್ಸಿನ ಒಳಗಿದ್ದ ಆ ಹಳೆಯ ಕಹಿ ನೆನಪುಗಳು ಮಾತ್ರ ಹೋಗ್ಲೇ ಇಲ್ಲ. ನಿಧಾನವಾಗಿ ಸಮಯ ಕಳೀತಾಯಿತು. ಸಾವಿತ್ರಿ ದೊಡ್ಡ ವೈದ್ಯರ ಬಳಿ ರಮೇಶ್ಗೆ ಸರ್ಜರಿ ಮಾಡಿಸ್ತಾಳೆ ಮತ್ತು ನಿಧಾನವಾಗಿ ರಮೇಶ್ನ ಕಾಲು ಪೂರ್ತಿಯಾಗಿ ಸರಿ ಹೋಗುತ್ತೆ. ಈಗ ರಮೇಶ್ ಸಾವಿತ್ರಿಯ ಕೆಲಸದಲ್ಲಿ ಕೂಡ ಅವಳಿಗೆ ಸಹಾಯ ಮಾಡ್ತಾ ಇದ್ದ. ತಮ್ಮ ಮಗುವನ್ನು ಪ್ರತಿದಿನ ಶಾಲೆಗೆ ಬಿಟ್ಟು ಬರಲು ಕರೆದುಕೊಂಡು ಬರಲು ಹೋಗ್ತಾ ಇದ್ದ. ಯಾವ ಪರಿವಾರ ಒಂದು ಹೆಣ್ಣಿನಿಂದ ಚೆದರಿ ಹೋಗಿತ್ತೋ ಈಗ ಅದೇ ಪರಿವಾರ ಮತ್ತೆ ಒಂದಾಗಿತ್ತು. ಈಗ ಅವರು ತುಂಬಾ ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.